ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನೀವೆಲ್ಲರೂ ಈ ಆತ್ಮೀಯ ಕುಟುಂಬದ ಸದಸ್ಯರಾಗಿದ್ದೀರಾ. ಎಲ್ಲರೂ ಶಾಂತಿ, ಸಮಾಧಾನ, ಸಂತೋಷವಾಗಿರಿ. ದೇವರ ವಾಕ್ಯ ಆಲಿಸಲು ಪ್ರಾರ್ಥಿಸಲು ದೇವರು ನೀಡಿದ ಸಮಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋಣ. ಸ್ವರ್ಗದ ದೇವರು ನಿಮಗೆ ಸಹಾಯ ಮಾಡಲಿ. ನಮ್ಮ ಜೀವನ ಈ ಕಷ್ಟದಲ್ಲಿ, ಈ ಸಮಸ್ಯೆಯಲ್ಲಿ ಆಗಿದೆಯಲ್ಲ, ಹೇಗೆ ಜೀವಿಸುವುದು ಎಂದು ಯೋಚಿಸುವವರಿದ್ದಾರೆ. ಪ್ರಿಯರೇ, ನಿಮ್ಮೆಲ್ಲರಿಗಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಕರ್ತರಾದ ಯೇಸುವೆ, ನಿಮ್ಮ ವಾಕ್ಯ ಆಲಿಸಿ ಪ್ರಾರ್ಥಿಸುವ ಒಂದೊಂದು ವ್ಯಕ್ತಿಗಳನ್ನು ಅನುಗ್ರಹಿಸಿರಿ, ಬಿಡುಗಡೆಗೊಳಿಸಿರಿ, ಅದ್ಭುತ ಸಹಾಯವನ್ನು ಮಾಡಿರಿ. ಇಂದು ಜೀವಿಸುವ ನಿಮ್ಮ ಸಾನ್ನಿಧ್ಯ ಅವರಿಗೆ ಅನುಭವಿಸಲು ಸಾಧ್ಯವಾಗಲಿ. ಸಂತೋಷದಿಂದ, ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 9ನೇ ಅಧ್ಯಾಯ 36ರಿಂದ 42ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಜೋಪ ಎಂಬ ಊರಿನಲ್ಲಿ ತಬಿತಾ ಎಂಬ ಒಬ್ಬ ಭಕ್ತೆ ಇದ್ದಳು. ಗ್ರೀಕ್ ಭಾಷೆಯಲ್ಲಿ ಅವಳ ಹೆಸರು ದೋರ್ಕಾ. ಅವಳು ಸತ್ಕಾರ್ಯಗಳಲ್ಲೂ ದಾನ ಧರ್ಮಗಳಲ್ಲೂ ಸದಾ ನಿರಂತರಳಾಗಿದ್ದವಳು. ಅವಳು ಕಾಯಿಲೆಯಿಂದ ಒಂದು ದಿನ ಸತ್ತಳು. ಜನರು ಅವಳ ಶವಕ್ಕೆ ಸ್ನಾನ ಮಾಡಿಸಿ ಮೇಲಂತಿಸ್ತಿನ ಕೋಣೆಯಲ್ಲಿ ಇರಿಸಿದರು. ಲುದ್ದವು ಜೋಪಕ್ಕೆ ಸಮೀಪದಲ್ಲೇ ಇತ್ತು. ಪೇತ್ರನು ಲುದ್ದದಲ್ಲಿರುವುದನ್ನು ಕೇಳಿದ ಭಕ್ತಾದಿಗಳು, ದಯವಿಟ್ಟು ಬೇಗನೆ ನಮ್ಮೂರಿಗೆ ಬನ್ನಿ ಎಂದು ಇಬ್ಬರ ಮುಖಾಂತರ ಹೇಳಿ ಕಳಿಸಿದರು. ಪೇತ್ರನು ಎದ್ದು ಅವರ ಜೊತೆಯಲ್ಲೇ ಹೊರಟು ಬಂದನು. ಅವನನ್ನು ಮೇಲಂತಸ್ತಿನ ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಕೂಡಿದ ವಿಧವೆಯರೆಲ್ಲರೂ ಅವನ ಸುತ್ತುವರಿದು ಅಳುತ್ತಾ, ದೋರ್ಕಳು ಜೀವದಿಂದ ಇದ್ದಾಗ ತಮಗೆ ಮಾಡಿಕೊಟ್ಟ ಬಟ್ಟೆ ಬರೆಗಳು ಅವನಿಗೆ ತೋರಿಸಿದರು. ಪೇತ್ರನು ಅವರೆಲ್ಲರನ್ನು ಹೊರಗೆ ಕಳಿಸಿ ಮೊಣಕಾಲೂರಿ ಪ್ರಾರ್ಥಿಸಿದನು. ಅನಂತರ ಶವದ ಕಡೆಗೆ ತಿರುಗಿ, ತಬಿತಾ, ಮೇಲಕ್ಕೇಳು ಎಂದನು. ಆಕೆ ಕಣ್ತೆರೆದು ಪೇತ್ರನನ್ನು ನೋಡಿ ಎದ್ದು ಕುಳಿತಳು. ಪೇತ್ರನು ಕೈ ನೀಡಿ ಆಕೆಯನ್ನು ಎತ್ತಿ ನಿಲ್ಲಿಸಿದನು. ಭಕ್ತರನ್ನು, ವಿಧವೆಯರನ್ನು ಕರೆದು ಜೀವಂತಳಾದ ತಬಿತಳನ್ನು ಅವರಿಗೆ ತೋರಿಸಿದನು. ಈ ಸಮಾಚಾರ ಜೋಪದಲ್ಲೆಲ್ಲ ಹರಡಿತು. ಅನೇಕರು ಪ್ರಭುವನ್ನು ವಿಶ್ವಾಸಿಸಿದರು. ಪ್ರಿಯರೇ, ಮೊಣಕಾಲೂರಿ ಒಂದು ಪ್ರಾರ್ಥನೆ, ಒಂದು ನಿರೀಕ್ಷೆ ಇಲ್ಲದ ಅವಸ್ಥೆಯ ಮುಂದೆ ಆಗಿದೆ. ಪೇತ್ರನು ಮೊಣಕಾಲೂರಿ ಪ್ರಾರ್ಥಿಸಿದ್ದು. ಮೊಣಕಾಲೂರಿದ ಪ್ರಾರ್ಥನೆ ಆ ಸಂಕಟದ ಅವಸ್ಥೆಯ ಮನೆಯಲ್ಲಿ ಒಂದು ಅದ್ಭುತ ವೇದಿಕೆಯಾಗಿ ಬದಲಾಯಿತು. ಪ್ರಿಯರೇ, ನಮಗೆ ಒಮ್ಮೆಯೂ ನಿರೀಕ್ಷೆ ಇಲ್ಲದ ಕಾರ್ಯದಲ್ಲಿ ನಾವು ಮೊಣಕಾಲೂರಿ ಪ್ರಾರ್ಥಿಸೋಣ. ಪೇತ್ರನು ಮೊಣಕಾಲೂರಿ ಪ್ರಾರ್ಥಿಸಿದಾಗ ಮರಣದ ಸರಪಳಿಗಳು ಒಡೆದು ಬಂದು ಜೀವ ಎದ್ದು ಬಂದಿತು. ಪ್ರಿಯರೇ, ಒಮ್ಮೆ ನಾವು ಯೋಚಿಸುತ್ತೇವೆ, ನಡೆದರೆ ನಡೆಯಲಿ, ಸಿಕ್ಕಿದರೆ ಸಿಕ್ಕಲಿ ಎಂದು. ನಮ್ಮ ಈ ನಿಯೋಗ ಪ್ರಾರ್ಥನೆ ಅಸಾಧಾರಣ ಕಾರ್ಯವನ್ನು ಸಾಧಿಸಿಕೊಡುವ ಪ್ರಾರ್ಥನೆಯಾಗಿದೆ. ಅಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಈಗ ಇರುವುದು ದುಃಖವಾಗಿದೆಯಾ, ನಿರಾಸೆಯಾಗಿದೆಯಾ? ಹಾಗಾದರೆ ಆ ವಿಷಯಗಳನ್ನು ಈಗ ಸಮರ್ಪಿಸಿ ಮೊಣಕಾಲೂರಿ ಪೇತ್ರನ ರೀತಿ ಪ್ರಾರ್ಥಿಸೋಣ. ಒಂದು ನಿಮಿಷ ಈ ಪ್ರಾರ್ಥನೆ ಆಲಿಸುವಾಗಲೇ ಪ್ರಾರ್ಥಿಸೋಣ. ಕರ್ತರೇ, ನನ್ನ ಸಮಸ್ಯೆ, ನನ್ನ ರೋಗದ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಸಮಸ್ಯೆಯೊಳಗೆ ಬನ್ನಿರಿ. ನನ್ನ ಹಣಕಾಸಿನ ಸಮಸ್ಯೆಯಲ್ಲಿ ಬನ್ನಿರಿ. ನನಗೊಂದು ಸ್ವಂತ ಮನೆ ಇಲ್ಲದ ಒಂದು ಅವಸ್ಥೆಯಲ್ಲಿ ಬನ್ನಿರಿ. ನನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡಿರಿ. ನಿಮ್ಮ ಅನುಭವವನ್ನು ನನಗೆ ಅನುಭವಿಸಲು ಸಾಕ್ಷಿಯಾಗಲಿ. ಹಲ್ಲೆಲೂಯಾ, ಆಮೆನ್. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. നമ്മെ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.